ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು. ದಿಸ್ ಮ್ಯಾನ್, ಈ ಚೀಟರ್ ಇಂದ we lost everything. ಓಕೆ, ಕೂಲ್ ಡೌನ್. ಅದ್ ಸರಿ ಅಮ್ಮ, ಇವ್ರ ಫ್ರೆಂಡ್ ಒಬ್ರು ಜಾನಿ ವಾಕರ್ ಅಂತಿದ್ರಲ್ಲ, ಅವ್ರೇನಾದ್ರೂ ನಿಮ್ ಮದ್ವೆಗ್ ಬಂದಿದ್ರಾ? ನೋ, he just called us. ಒಂದು ಕೀಟಲೆ ಪ್ರಶ್ನೆ ಕೇಳ್ತೇನೆ, ತಪ್ಪಾಗಿ ತಿಳಿಬೇಡ ತಂಗಿ. ತಂಗಿನ? ನಾನ್ ನಿಮ್ ಹೆಂಡತಿ, ನೀವ್ ನನ್ ಗಂಡ. ತಾಳಿ ಕಡಿದವನು ಅವನು, ಸಿಕ್ಕಾಕೊಂಡು ಒದ್ದಾಡ್ತಿರೋ ನಾನು. ಎಂತದಮ್ಮ ನೀನು? ಹರಕು ಮುರುಕು ಇಂಗ್ಲಿಷ್ ಮಾತಾಡೋದಕ್ಕೆ ನಮಗೆ ಬರುವುದಿಲ್ಲ, ಇನ್ನು ಲಂಡನ್ ಆಗಿ ಮಾತಾಡೋದು ಹುಡುಗಾಟವಾ? ಕಾಲೇಜಿನಲ್ಲಿ ನಾನು ಇಂಗ್ಲಿಷ್ ನಲ್ಲಿ ಫೇಲ್ ಆದ ಸ್ಟೂಡೆಂಟ್, ಗೊತ್ತುಂಟಾ? ಇಲ್ಲಿರುವ ಲಾಲ್ ಬಾಗ್ರಿ ನೋಡಿ ಲಂಡನ್ ನೋಡುವುದೆಂತ ಬಂತು? ಅದಿರಲಿ, ಗೊತ್ತಿಲ್ಲದೆ ಒಂದು ಪ್ರಶ್ನೆ ಕೇಳ್ತೇನೆ. ಅವನು ಬೇರೆ ಬೇರೆ ದೇಶದ ಸಮುದ್ರದ ಉಪ್ಪು ನೀರು ಕುಡಿದವನು. ಅವನಿಗೆ ನೀನು ಹೋಗಿ ಕೊಕ್ಕೋ ಕೋಲಾ ಬಾಟ್ಲಿಯಲ್ಲಿ ಹಣ್ಣು ರಸ ಹಾಕಿ ಕೊಟ್ಟಿದೆಯಲ್ಲ, ಬಿಡುವುದು ಉಂಟಾ? ಕಿಲ್ಲಾಡಿ ರಸ ಕುಡಿದು ಬಾಟ್ಲಿ ಎಸ್ದು ಹೋಗಿದ್ದಾನೆ. ನಿನಗೆ ಮಂಡೆ ಬೇಡವಾ? ಬುದ್ಧಿ ಇಲ್ಲವಾ? ಅದಿರಲಿ, ಅದೆಂತದದು ದಿಢೀರ್ ಸಾಂಬಾರ್, ದಿಢೀರ್ ಪುಳಿಯೋಗರೆ ತರ ದಿಢೀರ್ ಮದುವೆ? ನೀವೇ ಅಲ್ವಾ ನನಗ್ ಟೈಮ್ ಇಲ್ಲ, ಲಂಡನ್ಗೆ ಹೋಗ್ಬೇಕು ಅಂತ ಹೇಳಿ ಅರ್ಜೆಂಟ್ ಆಗಿ ಮದುವೆ ಫಿಕ್ಸ್ ಮಾಡಿದ್ದು. ಅದಿರಲಿ, ಮದುವೆಗೆ ಮಂಟಪ ಹಾಕಿಸಿ ಚಪ್ರ ಬುಕ್ ಮಾಡಿ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ದುಂಟೋ? ಇಲ್ಲ. ಹಾಯ್ ಪಿಪಿ, ಇದನ್ನು ದಾಖಲಿಸಿ ಆಯ್ತಾ? ಆ ಮದುವೆಗೆ ಫೋಟೋ ಏನಾರ ತೆಗೆಸಿದ್ದುಂಟೋ? ನೀವೇ ತಾನೇ ನಿಮ್ ಡಿಜಿಟಲ್ ಕ್ಯಾಮ್ರಾ ಕೊಟ್ಟು ಫೋಟೋ ತೆಗಿಯಕ್ ಹೇಳಿದ್ದು. ಅದು ನಾನಲ್ಲ, ನಿನ್ನ ವಿಜಯ್. ಅದಿರಲಿ, ಈ ದಿಢೀರ್ ಮದುವೆಗೆ ರಿಜಿಸ್ಟರ್ ಮಾಡಿಸಿದ್ದುಂಟೋ? ಇಲ್ಲ, ಅದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ವಿಜಯೇ ಹೇಳಿದ್ದು. ಹಾ, ಜಡ್ಜಮ್ಮ ನೋಡಿ, ಅದು ನಾನಲ್ಲ, ವಿಜಯ್ ಅಂತ ಮಗುನೇ ಒಪ್ಕೊಂಡಾಯ್ತಲ್ಲ. ನೀವೇ ವಿಜಯ್, ನೀವ್ ನನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ. ಕನ್ಫ್ಯೂಸ್ ಮಾಡ್ತಿರೋದು ನಾನಲ್ಲ, ನೀನು ಆ ಹುಡುಗನನ್ನು. ಮಂಡಿಯ ಮೇಲೆ ತುಂಡು ತುಂಡು ಲಂಗವನ್ನು ಹಾಕೊಂಡು ನೋಡಿಕೋ ಅಂತ ಬಳುಕೋರು ನೀವೇ ಅಲ್ಲವೇ? ಶಟ್ ಅಪ್. ಮಾಡ್ಲಿಂಗ್ ನನ್ನ ಹಾಬಿ. ಹೌದು, ನೀವು ಹೇಳುವ ಮಾಡ್ಲಿಂಗ್ ನಾವು ಟಿವಿಯಲ್ಲಿ ನೋಡಿದ್ದೇವೆ. ಹೆಣ್ಣು ಮಕ್ಕಳು ಬಳೆಗಳನ್ನ ಎಲ್ಲಿ ಹಾಕ್ತಾರೆ? ಲಕ್ಷಣವಾಗಿ ಕೈಗೆ ಹಾಕ್ತಾರೆ, ಇಲ್ಲ ಕಿವಿಗೆ ಹಾಕ್ತಾರೆ, ಇಲ್ಲ ಕಾಲು ಬೆರಳಿಗೆ ಹಾಕ್ತಾರೆ. ಅದೆಲ್ಲವನ್ನು ಬಿಟ್ಟು ಬಳೆಗಳನ್ನು ಹುಕ್ಕಳಿಗೆ ಸಿಕ್ಕಿಸಿಕೊಂಡು ನೋಡಿಕೋ ಅಂತ ಅದೆಂತದೋ ಬೆಕ್ಕಿನ ನಡಿಗೆ ಹೀಗೆ ಓಡಾಡಿದ್ರೆ ನಮ್ಮ ಕಿಲಾಡಿ ಹುಡುಗರು ಬಿಡುವುದುಂಟಾ? ಜಮಾಯಿಸಿ ಬಿಡ್ತಾರೆ. ಏನು ಅಂತ ಕೇಳಿದ್ರೆ ನಾವು ಫಾಸ್ಟ್. ಎಂತ ಫಾಸ್ಟ್ ಇವರು? ದೇಶದಲ್ಲಿ ಯಾವುದು ಫಾಸ್ಟ್ ಇಲ್ಲ. ಟ್ರಾಫಿಕ್ ಅಲ್ಲಿ ಫಾಸ್ಟ್ ಇಲ್ಲ, ಎಲ್ಲಿ ನೋಡ್ರು ಜಾಮ್. ಟೆಕ್ನಾಲಜಿಲಿ ಫಾಸ್ಟ್ ಇಲ್ಲ, ಮಂಡಿ ಓಡಿಸಲಿ ಫಾಸ್ಟ್ ಇಲ್ಲ, ಬರೀ ಪಾಪ್ಯುಲೇಷನ್ ಅಲ್ಲಿ ಫಾಸ್ಟ್. ಆಯ್ತಾ ಜಡ್ಜಮ್ಮ, ನಾನು ಹೇಳುದು ಸರಿ ತಾನೆ? ಅದು ಬಿಡಿ ಜಡ್ಜಮ್ಮ. 25 ಲಕ್ಷ ಲಂಚ ಕೊಡ್ಲಿಕ್ಕೆ ಅಣ್ಣ ಮುಂದೆ ಬಂದಿದ್ದ ಅಂತ ತಂಗಿ ಒಪ್ಪಿಕೊಂಡಾಯ್ತಲ್ಲ. ಲಂಚ ಕೊಡುವುದು ತಪ್ಪು ಅಂತ ಲೋಕಾಯುಕ್ತ ವೆಂಕಟಾಚಲ ಹೇಳಿದ್ರು ನನಗೆ ನೆನಪುಂಟು. ಆದ್ರಿಂದ ತಪ್ಪು ಮಾಡಿದ ಅವರ ಅಣ್ಣನ ಒಳಗೆ ಹಾಕಿಬಿಡಿ. ಸೈಲೆನ್ಸ್. ಏನೂ ತಪ್ಪು ಮಾಡದ ಈ ಅಮಾಯಕನನ್ನ ಹೊರಗೆ ಬಿಟ್ಟು ಬಿಡಿ, ಆಯ್ತಾ? ತಂಗಿ, ಸತ್ಯ ಮಾಡಿ ಹೇಳ್ತೇನೆ, ನಾನವನಲ್ಲ.